ನಿಂದು ಎಂತ ಗುಣ ಪಡವ್ಯವ್ವ ಶಿವನ ರಚನ ನಿಂದು ಎಂತ ಗುಣ ಪಡವ್ಯವ್ವ ಶಿವನ ರಕ್ಷಣ ಎಷ್ಟೋ ಜನ್ಮನ ಹೊಟ್ಟೆ ಹೊಟ್ಟೆ ಬಂದರ್ ಎಷ್ಟೋ ಜನ್ಮನ ಹೊಟ್ಟೆ ಹೊಟ್ಟೆ ಬಂದರ್ ಜನ್ಮನ ಹುಟ್ಟಿ ಹುಟ್ಟಿ ಬಂದರ ಎಷ್ಟೋ ಜನ್ಮ ನಾವು ಹುಟ್ಟಿ ಹುಟ್ಟಿ ಬಂದರ ತೀರದು ನಿನ್ನ ಹಡದವ ನಿಂದು ಎಂತ ಗುಣ ಪಡವ್ಯವ್ವ ಶಿವನ ರಕ್ಷಣ ಎಷ್ಟೋ ಜನ್ಮನ ಹೊಟ್ಟೆ ಹೊಟ್ಟೆ ಬಂದಾರ ಎಷ್ಟೋ ಜನ್ಮನ ಹೊಟ್ಟೆ ಹೊಟ್ಟೆ ಬಂದಾರ ಕೆಟ್ಟ ಕುಡ್ಕ ಸುಟ್ಟ ಸುಡುಗಾಡ ಕೆಳದ ಕಳವಿ ಹಂಗ ದೇವನ ಕೆಟ್ಟ ಕಲಿಯುಗದಾಗ ಕೆಟ್ಟ ಮನಸ್ಸಿದ ಮಾಡಿದ್ಯವ್ವ ಜೀವನ ಅಪ್ಪ ಕೆಟ್ಟ ಕುಡ್ಕ ಸುಟ್ಟ ಸುಡುಗಾಡ ಕೆಳದ ಕಳವಿ ಹಂಗ ದೇವನ ಬರ್ಲಿಲ್ಲ ಅಪ್ಪಗ ಅಂತ ಕರುಣ ಬರ್ಲಿಲ್ಲ ಅಪ್ಪಗ ಅಂತ ಕರುಣ ನೋಡಿ ನಿನ್ನ ಮಾರಿನ ಬರ್ಲಿಲ್ಲ ಅಪ್ಪಗ ಅಂತ ಕರುಣ ಎಳ್ಳ ಬೆಳತನ ನೆಳ್ಳುವಂಗ ನಿನ್ನ ಬೆಳ್ಳ ಗುಣ ಪಡವ್ಯವ್ವ ಶಿವನ ರಕ್ಷಣ ಹೊಟ್ಟೆ ಹೊಟ್ಟೆ ಬಂದಾರ ಎಷ್ಟೋ ಜನ್ಮನ ಹೊಟ್ಟೆ ಹೊಟ್ಟೆ ಬಂದಾರ
ಸಾವಿರಾರ ಕನಸ ಕಟ್ಟುಕೊಂಡ ಕೊಂತ್ಯಾಲ ಮೌನ ಬಾಳ ನಮದು ಪಡ್ತಾನ ಬಡವರ ಹೆಲ್ತ ಹೈರಾಣ ಬಾಳ ನಮದು ಪಡ್ತಾನ ಬಡವರ ಹೆಲ್ತ ಹೈರಾಣ ಬಾಳ ನಮದು ಪಡ್ತಾನ ಬಡವರ ಹೆಲ್ತ ಹೈರಾಣ ಮಗನ ಮಾರಿ ನೋಡಿ ಹೊತ್ತ ಗಳಿಯ ತಳ ಮಗನ ಮಾರಿ ನೋಡಿ ಹೊತ್ತ ಗಳಿಯ ತಳ ಅಂತಾದು ಅವಳ ಘೋರ ಬಹಳ ಬಿಜಾಪುರ ಜಿಲ್ಲಾ ಬಸವನ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರ ಗ್ರಾಮದ ಪರಶುರಾಮ ಒಂದ ತಾಯಿ ಒಂದ ಮಗನ ಮೇಗಿನ ಕ್ಯಾಲಿ ಬರದಾನ ಅಪ್ಪ ಕೆಟ್ಟ ಕುಡುಕ ಏನೋ ಹೊಲ ಇಡ್ಲಿಲ್ಲ ಮನಿ ಇಡ್ಲಿಲ್ಲ ಎಲ್ಲ ನಾಶ ಮಾಡಿಬಿಟ್ಟ ಮತ್ತೊಬ್ಬರ ಮನೆಯಾಗ ಕೂಲಿ ನಾಲಿಯನ್ನ ಮಾಡಿ ಮಗನಿಗೆ ಜಾಕಿ ಮಾಡಿದಳು ಜಾಕಿ ಮಾಡಿ ಸಾಲಿ ಕಲಿಸಳು ಮಗ B.Ed ತನ ಸಾಲಿ ಕಲ್ತ ಆ ಮಗ B.Ed ತನ ಸಾಲಿ ಕಲ್ತ ಅವನಿಗೆ ಮುಂದೆ ನೌಕರಿ ಬತ್ತು ಆ ನೌಕರಿಗೆ ಅಧಿಕಾರಿಗಳಿಗೆ 2 ಲಕ್ಷ ರೂಪಾಯಿ ಹಣ ಕೇಳ್ಯಾರ ಇದು ಮುಂದೆ ಬರ್ತದ ಹೆಂಗ ಅಪ್ಪ ಕೊಡಕ ಮುಪ್ಪಾಗುವಂಗ ದೊಡ್ಡ ಕನಸಿನ ಅಪ್ಪ ಮಾರಿ ಮಾಡಿ ಸಾವಿರಾರ ಕನಸ ಕಟ್ಟುಕೊಂಡ ಕೊಂತ್ಯಾಲ ಮೌನ ಬಾಳ ನಮದು ಬಡತನ ಬಡವರ ಹೆಲ್ತ ಹೈರಾಣ ಬಾಳ ನಮದು ಬಡತನ ಬಡವರ ಹೆಲ್ತ ಹೈರಾಣ ಬಾಳ ನಮದು ಬಡತನ ಬಡವರ ಹೆಲ್ತ ಹೈರಾಣ ಮಗನ ಮಾರಿ ನೋಡಿ ಹೊತ್ತ ಗಳಿಯ ತಳ ಮಗನ ಮಾರಿ ನೋಡಿ ಹೊತ್ತ ಗಳಿಯ ತಳ ಅಂತಾದು ಅವಳ ಚಂತ ಗುಣ ಬಡವ್ಯವ್ವ ಶಿವನ ರಕ್ಷಣ ಹೊಟ್ಟೆ ಹೊಟ್ಟೆ ಬಂಗಾರ ಹೊಟ್ಟೆ ಹೊಟ್ಟೆ ಮಗ ಜಲ್ದಿ ಓದನ ನೌಕರಿ ಕೊಡು ಅಂದ್ರಲ್ಲಂತ ಕೇಳ್ತಾರ 2 ಲಕ್ಷ ಹಣ ಮಗ ಜಲ್ದಿ ಓದನ ನೌಕರಿ ಕೊಡು ಅಂದ್ರಲ್ಲಂತ ಕೇಳ್ತಾರ 2 ಲಕ್ಷ ಹಣ ತಾಯಿ ಮುಂದೆ ಹೇಳನ
ನೌಕರಿ ಕೊಡು ಒಂದ್ರಲ್ಲಂತ ಕೇಳ್ತಾರ ಎರಡು ಲಕ್ಷ ಹಣ ತಾಯಿ ಮುಂದೆ ಹೇಳ ತಗುತ್ತಳೊಂದು ಕಲ್ಪನಾ ತಾಯಿ ಮುಂದೆ ಹೇಳಾನ ತಗರೊಂದು ಕಲ್ಪನ ಹಡದವನ ಮುಂದೆ ಹೇಳ ತಗುತ್ತಳೊಂದು ಕಲ್ಪನಾ ಸರ್ವಜ್ಞ ಮೂರ್ತಿರು ಒಂದು ಮಾತು ಹೇಳ್ತಾನ. ಏನ್ ಹೇಳ್ತೇನ್ರಿಪ್ಪ ಮಾತ ಸರ್ವಜ್ಞ ಎಂಬವನ ಗರ್ವದಿಂದ ಆದವನಲ್ಲ, ಸರ್ವರಲ್ಲಿ ಒಂದೊಂದು ವಿದ್ಯೆ ಕಲ್ತಿ ವಿದ್ಯೆಯ ಪರ್ವತಾನೇ ಸರ್ವಜ್ಞ. ಹೌದು ಹೌದು ಆ ಮಗನಿಗೆ ಸಾಲಿ ಕಲಿಸೋಳು ಹೌದ್ರಿಪ್ಪ B.Ed ತನ ಸಾಲಿ ಕಲ್ತ ಸಾವುಕಾರ ಮನೆಯಾಗ ಗೌಡ್ರ ಮನೆಯಾಗ ಕಸ ಮುಸ್ರಿಯನ್ನ ಮಾಡಿ ಹೌದು ಹೆಂಡಿ ಕಸ ಮಾಡಿ ಬಟ್ಟಿದ್ದವನಿಗೆ ಬೆಟ್ಟ ಮಾಡಿದಳು. B.Ed ತನ ಮಗ ಸಾಲಿ ಕಲ್ತ ಆ ಮಗನಿಗೆ ಗೋರ್ಮೆಂಟ್ ನೌಕರಿ ಆಯ್ತು. ಹೌದು ಹೌದ್ರಿಪ್ಪ ಗೋರ್ಮೆಂಟ್ ನೌಕರಿ ಆಯ್ತು. ಹ, ಆ ಅಧಿಕಾರಿಗಳು ಹೇಳಿದ್ರತಮ್ಮ ನಿನಗ ಗೋರ್ಮೆಂಟ್ ನೌಕರಿ ಆಗ್ಯದ, ಹೌದು ಆ 2 ಲಕ್ಷ ರೂಪಾಯಿ ತುಂಬದಪ್ಪ ಅಂದ್ರೆ ನಿನಗ ನೌಕರಿಗೆ ತಗೋತೇವು. ಹೌದು 10 ರೂಪಾಯಿ ಸಿಗಲ್ಲ. ಹ, ಮತ್ತೊಬ್ಬರ ಮನ್ಯಾಗ ಭಾಂಡೆ ತೊಳೆದು ಮತ್ತೊಬ್ಬರ ಕಸ ಮಸರಿಯನ್ನ ಮಾಡಿ ಆ ತಾಯಿ ಉಣಾಕಿ ಮಗನಿಗೆ ಹೊಟ್ಟಿಗೆ ಹಾಕಾಕಿ ಹಂಗೆ ಆ ಕಡೆ ಗೋರ್ಮೆಂಟ್ ಸಾಲಿ ಕಲಿಸ್ಯಾಳ. ಹೌದು ಹೌದು 2 ಲಕ್ಷ ರೂಪಾಯಿ ಬೇಡಿದ್ರು. ಏನಾಯ್ತ್ರಿಪ್ಪ ಅವಾಗ ಮಗ ಇದ್ದವ ಹ, ತಾಯಿಗೆ ಬಂದಿ ಮನ್ಯಾಗ ಮೌನ ಆಗಿ ಕೂತ, ಹೌದು ಯಾಕೋ ದಿನ ಎಷ್ಟು ಚಂದ ಕುಡ್ತಿದ್ ಏನಾಗ್ಯದ ಮಗು ಅಂದಾಗ, ಇವ ಏನಂತಂದ್ರಿಪ್ಪ ನನಗ ನೀ ಸಾಲಿ ಕಲ್ಸೋದಕ್ಕ ಹ, ನೀ ಹೈರಾಣ ಆಗದಕ್ಕ ಹ, ನನಗ ಗೋರ್ಮೆಂಟ್ ಕಡದ ನೌಕರಿ ಆಗ್ಯದ. ಹೌದು ತಾಯಿ ಹಿಂಗೈತ್ರಿ. ಹೌದು ಹಾ ಆನಂದ ಆಯ್ತ್ರಿಪ್ಪ ಆನಂದ ಆಯ್ತು. ಹ, ನಾ ಎಷ್ಟು ಕಷ್ಟಪಟ್ಟು ನನ್ನ ಗಂಡ ಎಷ್ಟು ಹೊಲ ಮಾರ್ದ ಮನಿ ಮಾರ್ದ ಮತ್ತೊಬ್ರು ಮನಿ ಒಳಗ ಕಾಲ ಕಳಿತ ಬಾಡಿಗೆ ಮನೆಯಾಗಿದ್ದಾನ. ಹ, ಬಾಡಿಗೆ ಮನ್ಯಾಗ ನಾ ಜೀವನ ಕಳಿತ. ಹೌದು ನನ್ನ ಮಗನಿಗೆ ಗೋರ್ಮೆಂಟ್ ನೌಕರಿ ಐತಿ ಅಂತ ಹೇಳಿ ತಾಯಿ ಖುಷಿ ಆದಳು. ಹೌದು ಖುಷಿ ಆದಾಗ ಮತ್ತೊಂದು ಮಾತು ಹೇಳ್ತಾನ, ಏನಂತ ಹೇಳ್ತೇನ್ರಿಪ್ಪ ತಾಯಿ ಯವ್ವ ನೌಕರಿ ಆಗ್ಯಾದ, ಅಧಿಕಾರಿಗಳು 2 ಲಕ್ಷ ರೂಪಾಯಿ ಕೇಳ್ಯಾರ. ತಾಯಿ ಅಂದಳು. 5 ಮಿನಿಟ್ ಮೌನ ಆಗಿ ಕೂತಳು. ಹೌದು ಏ ಮಗು, ಹ, ಇದೇನ್ ನಂಗೆ ದೊಡ್ಡದಲ್ವ, ಹ, ನಿನಗ ಬಟ್ಟಿನಂತವನಿಗೆ ಬೆಟ್ಟದಂಗ ಬೆಳೆಸಿದ್ದ, ಇದೊಂದು ದೊಡ್ಡದು ನನ್ನ ಜೀವ ಒತ್ತಿ ಇಟ್ಟು ಬೆಳೆಸಿದ್ದ, ಹೌದು ನನ್ನ ಪ್ರಾಣ ಹೋಲಿ, ಹ, ನಂದು ಏನ್ರೆ ಹೋಲಿ, ಹೌದು 2 ಲಕ್ಷ ರೂಪಾಯಿ ತಂದೆ ಹ, ನಿನಗ್ ಗೋರ್ಮೆಂಟ್ ನೌಕರಿಗೆ ಹಚ್ಬಿಡ್ತೀನೋ ಮಗು ಅಂತ ಹೇಳಿ ತಾಯಿ ಹೌದು ಮಗನಿಗೆ ಹೇಳಿದಳು. ಹೌದು ಆ ತಾಯಿ ಮಗನಿಗೆ ಹೇಳಿ ಊರಾಗ ಬಂದಳು. ಹೌದು ಅವ್ರ ಸಂಬಂಧಿಕರಿಗೆ ಕೇಳಿದಳು, ಏನಂತ್ರಿಪ್ಪ ಮಗನಿಗೆ ನೌಕರಿ ಆಗ್ಯದ, ಅದು 2 ಲಕ್ಷ ರೂಪಾಯಿ ಕೊಡ್ರಿ, ನನ್ನ ಮಗ ನೌಕರಿ ತಂದೊಳಗೆ ನಿಮ್ಮ ಬಟ್ಟಿ ಗಂಟೆ ನಿಮ್ಮ ಉಡ್ಯಾಗ ಹಾಕ್ತೀನಿ ಅಂದಳು. ಅವಾಗ ಏನಂದ್ರಿಪ್ಪ ಅಣ್ಣತಂಬರು ಕುಡ್ಲಿಲ್ಲ, ಆ, ಊರಾಗ ಬೀಗರು ಕುಡ್ಲಿಲ್ಲ, ಆಹಾ, ಲಾಸ್ಟ್ ಗೌಡರ ಮನೆಗೆ ಹೋದಳು, ಹೌದು ಹೌದು ಕುಡ್ಲಿಲ್ಲ. ಎಲ್ಲಪ್ಪಣ ಏನಂತ್ರಿಪ್ಪ ಇಲ್ಲಿ ಯಾಕೆ ಕೊಟ್ಟಿಲ್ಲ ಅನ್ನೋದು ಒಂದು ಕಾರಣ ಅದ. ಯಾಕೆ ಕೊಟ್ಟಿಲ್ರಿಪ್ಪ 2 ಲಕ್ಷ ರೂಪಾಯಿ ಏನ್ ಆಧಾರ ಮ್ಯಾಗ ಕೊಡ್ಬೇಕು, ಇವ್ರು ಮತ್ತೊಬ್ರ ಮನ್ಯಾಗ ಬಾಡಿಗೆ ಮನ್ಯಾಗ ಕಾಲ ಕಳಿಗತ್ತಾರ. ಹಾ ಸ್ವಂತ ಈಕೆ ಹೊಳ್ಳಿ ಹೆಣ್ಮಗಳು ಮತ್ತೊಬ್ರ ಮನೆಯೊಳಗೆ ಕಸ ಮಸರಿಯನ್ನ ಮಾಡಕ್ಕೆ 2 ಲಕ್ಷ ರೂಪಾಯಿ ನಾನು ಹೊಳ್ಳಿ ಏನು ಕೊಡದ. ಗೌಡ್ರು ಕೊಡ್ಲಿಲ್ಲ, ಕುಡ್ಕೊಂಡವ್ರು ಕೊಡ್ಲಿಲ್ಲ, ಊರೆಲ್ಲ ಅಲ್ಲಿದಾಡ್ದಳು, ಹೌದು ಊರೆಲ್ಲ ಉಡಿ ಒಟ್ಟು ಬೇಡ್ದಳು, ಆಹಾ, ಯಾರು ಕುಡ್ಲಿಲ್ಲ. ಹೌದು ತಾಯಿ ಕಳ್ಳ ನೋಡ್ರಿ, ಏನಂತ್ರಿಪ್ಪ ಶಾಣ್ಯರು ಹೇಳ್ತಾರ, ಏನಂತ ತಾಯಿಗಿಂತ ಬಂಧುಗಳು ಇಲ್ಲ, ಆಹಾ, ಉಪ್ಪಿನಿಗಿಂತ ರುಚಿ ಯಾವ್ದಿಲ್ರಿಪ್ಪ ರುಚಿ ಯಾವಾಗೂ ಇಲ್ಲ. ಹೌದು ಹೌದು ಆ ತಾಯಿ ನಿರ್ಧಾರ ಮಾಡಿ ನನ್ನ ಮಗನ ಜೀವನನೇ ಎರ್ತಾಗ ಹೋಗ್ತದ, ಹೌದು ಇನ್ನ ನನ್ನ ಮಗನಿಗೆ ಹಿಂಗೆ ಬಿಡಬಾರ್ದು ಅಂತ ಹೇಳಿ ಆ ತಾಯಿ ಏನ್ ಮಾಡಿದ್ರು, ಮಾಡಿದ್ರಿಪ್ಪ
ಯೋಚನೆ ಮಾಡಿ ಎರಡು ಕಣ್ಣ ಹ, ತನ್ನ ಹಡದಿರ್ತ ಲಕ್ಷ್ಯ ಕೊಡ್ರಿ ಮಾತ ಹ, ತಾಯಿ ಕಳ್ಳಿ ಹೆಂಗಿರ್ತದ ಹಂಗಿದ್ದಂತೆ. ಹಡದಿರ್ತಕ್ಕಂತ ತಾಯಿ ನನ್ನ ಮಗನಿಗೆ ಹಿಂಗೆ ಬಿಟ್ಟಂದ್ರ ಹಾಳಾಗ್ತಾನ ತಿಳ್ಕೊಂಡು ಒಂದು ಕಣ್ಣು 1,00,000 ರೂಪಾಯಿ ಮಾರಿದಳು, ಒಂದು ಕಣ್ಣು 1,00,000 ರೂಪಾಯಿ ಮಾರಿದಳು, ಎರಡು ಕಣ್ಣು ಕಿತ್ತಿ 2,00,000 ರೂಪಾಯಿಗೆ ಮಾರಿ ಆ ರೊಕ್ಕ ಹಚ್ಬಿಟ್ಟದಳು. ರೊಕ್ಕ ಹಚ್ಬಿಟ್ಟು ಮಗನಿಗೆ ನೌಕರಿಗೆ ಹಚ್ಬಿಟ್ಟದಳು. ಹೌದು ಹೌದು. ಮಗ ಡ್ಯೂಟಿಗೆ ಹೋಗಿದ, ಹ, ಹ, ಆ ಮಗನಿಗೆ ತಾಯಿ ಕಣ್ಣ ಕಿತ್ತು ಕೊಟ್ಟದು ಗೊತ್ತಾಗಿದಿಲ್ಲ. ಹ, ಮಿಕ್ಕಿ ವೇಚನೆ ಮಾಡಿದಳು. ಏನಂತ? ನಾ ಇನ್ನ ಇವತ್ತ ಇಲ್ಲಿ ನಾಳೆಗೆ ಅಲ್ಲಿ ಹೌದು. ನನ್ನ ಮಗ ಚಂದ ಇರ್ಲಿ ಅಂತೇಳಿ ಹಡದ ತಾಯಿ ಒಂದು ಕಣ್ಣು 1,00,000 ರೂಪಾಯಿ ಮಾರಿದಳು, ಒಂದು ಕಣ್ಣು 1,00,000 ರೂಪಾಯಿ ಮಾರಿದಳು, ಮಗನಿಗೆ ಹಚ್ಬಿಡದಳು. ಹೌದು. ಮಗ ಡ್ಯೂಟಿಗೆ ಹೋದ. ಏನಂತ್ರಿಪ್ಪ? ಒಂದು 5-6 ದಿನದ ಮ್ಯಾಗ ತಾಯಿ ಕಣ್ಣಾಗ ರಕ್ತ ಹೋಗಿ ಪ್ರಾಣ ಬಿಟ್ರು. ನನ್ನ ಆತ್ಮೀಯ ಬಂಧುಗಳೇ. ಹೌದು 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 ಪ್ರಾಣ ಬಿಟ್ಟು ಹೌದು. ಪ್ರಾಣ ಬಿಟ್ಟಳು. ಏನಂತ್ರಿಪ್ಪ? ಅವಾಗ ಊರಾಗ ದೊಡ್ಡ ದೊಡ್ಡ ಮಂದಿ ಮಗನಿಗೆ ಫೋನ್ ಹಚ್ತಾರ, ಏನಂತ್ರಿಪ್ಪ? ಏ ನಿನ್ನ ತಾಯಿ ಪ್ರಾಣ ಬಿಟ್ಟಾಳು, ನಿನ್ನ ಸಲುವಾಗಿ ಹ, 2,00,000 ರೂಪಾಯಿ ಸಲುವಾಗಿ ಎರಡು ಕಣ್ಣು ಕಿತ್ತಿ ಮಾರ್ಯಾಳ, ನಿನ್ನ ತಾಯಿ ಪ್ರಾಣ ಹೋಗ್ಯದ ಬಾರೋ ಅಂತ ಹೇಳಿ ಮಗನಿಗೆ ಫೋನ್ ಹಚ್ಚಿದ್ರು. ಹೌದು ಹೌದು. ಮಗನಿಗೆ ಹ್ಯಾಂಗಾಗಿರೈತ್ರಿ, ಹೇಗೈತ್ರಿಪ್ಪ? ಮುಗುಲ್ ಕಡದ ಮೈ ಮ್ಯಾಗ ಬಿದ್ದಂಗಾಯ್ತು, ಹಗಲು ಬಾರದಾಗ ಮುಗುಲ್ ಹರಿದ ಮೈ ಮ್ಯಾಗ ಬಿದ್ದಂಗಾಯ್ತು. ಹೌದು ಹೌದು ಅಂತ ತಾಯಿ ಇರ್ತಾಳ. ನನ್ನ ಆತ್ಮ ಬಂಧುಗಳೇ, ಹೌದು. ತಾಯಿ ಉಪಕಾರ ಭೂಮಿ ಮ್ಯಾಗ ನಾವು 10 ಸಾರಿ ಹುಟ್ಟ ಬಂದ್ರ ಬಿ ತಾಯಿ ಜನ್ಮ ಯಾರು ತೀರ್ಸಿರತ್ತ. ಹೌದು ಹೌದು. ಒಳಗೆ ಬಂದ ಮಕ್ಕಳ ಇರ್ತಾವ, ಏನ್ ಮಾಡ್ತೀವಿ, ತಾಯಿಗೆ ನೋಡಲ್ಲ ತಂದಿಗೆ ನೋಡಲ್ಲ. ಹೌದು. ಮಾರಿ ಮುಂದೆ ಕೂತು ಊಟ ಹೊಡ್ಯಾರು ಬಹಳ ಮಂದಿ ಹರ. ಹರಪ್ಪ ಹರ. ನಮ್ಮತವ್ರು ಹಾ? ನಮ್ಮಂತವ್ರು. ನಿನ್ನಂತವ ನನ್ನಂತವ ನಾವೇ ಹೆಂಗೆ ಇದ್ದೀನಿ ನೋಡು. ಹಂಗ ತಾಯಿಗೆ ಹ್ಯಾಂಗ ಮಾಡೋ ಮಂದಿ ಬಹಳ ಅದ. ಹಾಂಗ ಮಾಡಬಾರ್ದು. ಹಾಂಗ ಮಾಡಿದ್ರೆ ಮುಂದಿನ ಜನ್ಮದಾಗ ಇದೇ ಜನ್ಮದಾಗ ನಮ್ಗೆ ದೇವ್ರು ಏನ್ರಿ ಶಿಕ್ಷೆ ಕೊಡ್ತಾನ. ಹೌದು ಕೊಡ್ತಾನೆ. ಮೊದಲ ಹಡದ ತಾಯಿಗೆ ತಂದಿಗೆ ನೋಡ್ಕೋಬೇಕು. ಹೌದು. 10 ದೇವರಿಗೆ 10 ತೊಲಿ ಬಂಗಾರ ಹಾಕಿದ್ರೆ ಏನು, 10 ದೇವರಿಗೆ 10 ತೊಲಿ ಬಂಗಾರ ಹಾಕಿದ್ರೆ ಏನು, 10 ತಾಯಿ ತಂದಿಗೆ ಹೊಟ್ಟೆ ತುಂಬ ಊಟ ಹಾಕು. ಹೌದು ಹೌದು. 10 ದೇವರಿಗೆ ನೀ 10 ತೊಲಿ ಬಂಗಾರ ಹಾಕಿದ್ರೆ ಬೀರ್ ದೇವರಿಗೆ ಹೇಗಾಗಂಗಿಲ್ಲ. ಏನಾಗಲ್ಲ. ತಾಯಿಗೆ ತಂದಿಗೆ ನೋಡ್ಲಿಲ್ಲ ಅಂದ್ರೆ ನಿನಗೆ ಹೇಗಾಗ್ತದ? ಎಲ್ಲ ಆಗ್ತದ್ರಿಪ್ಪ. ತಾಯಿ ತಂಗಿ ಆಗಂಗಿಲ್ಲ. ಆಗಂಗಿಲ್ಲ. ಇರ್ಲಿ ಮುಂದೆ ಹೆಂಗ್ ಬರ್ತದ? ಹೆಂಗ್ರಿಪ್ಪ? ಎಲ್ಲಿಗೆ ಬಿಟ್ಟ? ಎಲ್ಲಿ ಬೇಟಪ್ಪ ನಿನಗೆ ಗೊತ್ತಿಲ್ಲ. ನಿಮ್ಮ ಮೆಮ್ರಿ ಪೂರಾ ಊರ ಕೆರೆಯಾಗ ಹೋಗಿ ರೊಕ್ಕ ಕೇಳತಾಳ, ಊರ ಕೆರೆಯಾಗ ಹೋಗಿ ರೊಕ್ಕ ಕೇಳತಾಳ, ಹೊರರಿಗೆ ಮಾಡಿ ಶರಣ. ಸಾಲ ಕೊಡುವಲ್ರೋ ಯಾರು ತಿನ್ನುವಳು ತೊತ್ತ ಅಲ್ಲ. ಸೌಕರ್ಯ ನೋಡ್ತಾರೆ ಯಾರಾಗುತ್ತಾರೆ ಜಾಮೇನ. ಎಲ್ಲಿ ಕೇಳಿದ್ರ ಸಾಲ ಕೊಡುವಲ್ರೋ ಯಾರು ತಿನ್ನುವಳು ತೊತ್ತ ಅಲ್ಲ. ತನ್ನ ಕಣ್ಣ ಕಿತ್ತಿ ಮಾಡಲೇ ಸಾಲ ಕೆತ್ತಿ ಕೊಟ್ಟರು ತನ್ನ ಕಣ್ಣ ಮೆಕ್ಕಿ ಮಾಡಲೇ ಜಾನ ಕಿತ್ತಿ ಕೊಟ್ಟಳ ತನ್ನ ಕಣ್ಣ. ಕಣ್ಣ ದಾನ ಮಾಡಿ ಹಣ ತಂದಳು, ಕಳ್ಳ ದಾನ ಮಾಡಿ ಹಣ ತಂದಳು ಅಂತದು ಅವಳ ಗೋಣ.
ಚರಣ ಮನೆಗೆ ನೌಕರಿ ಬಂತು ಮನೆಗೆ ಓಡಿ ಬಂದು ಹೋಗ್ಯಾದ ಹಣದವನು ಪ್ರಾಣ ಉರುಳಡಿ ಬೋರಡಿ ಅಳುತ್ತಾನ ಹೆಣದು ತಾಯ ಚರಣ ಭೂಮಿ ತುಕದ ತಾಯಿ ಋಣ ಮರೆಯ ಬ್ಯಾಡೋ ನೀ ಅಣ್ಣ ಭೂಮಿ ತುಕದ ತಾಯ ಋಣ ಮರೆಯ ಬ್ಯಾಡೋನೆ ಅಣ್ಣ ಭೂಮಿ ತೂಕ ಹಣದ ಋಣ ಮರೆಯ ಬ್ಯಾಡೋ ನೀ ಅಣ್ಣ ಹಣದ ತಾಯಿಗೆ ಮರೆತ ನಡೆದವರು ಹಣದ ತಾಯಿಗೆ ಮರತ ನಡೆದವರು ಯಾರು ಹೈರಾಣ ಗುಣ ಶಿವನ ದಿನಗತಿಗೆ ಮೇಲೆ ನಲ್ಲಪ್ಪ ಬೀರದೇವ್ರ ತೆರದನ ಬಂಗಾರ ಕಾಣ ದಿನಗತಿಗೆ ಮೇಲೆ ನನ್ನಪ್ಪ ಅವಸ್ಥಿತ ತೆರದನ ಬಂಗಾರ ಕಾಣ ಇಂಗಳೇ ಸಾರ ಕವಿರಪ್ಪನ ಪರಶುರಾಮಂದು ಈ ಕವನ ಸಾರ ಕವಿರತನ ಪರಸ್ಪರಮನು ಏಕವನ ಇಂಗಳೇ ಸಾರ ಕವಿರಪ್ಪನ ಪರಶುರಾಮಂದು ಏಕವನ ಕೂಡಿದ ಸಭದಾಗ ಕುಮಾರ ಬಂದು ಕೋಡೇರ ಸಭದಾಗ ಗೋಮಾರ ಬಂದು ಮಾಡವ ಗಾಯ ಹಡವ ನಿಂದು ಎಂತ ಗುಣ ಹಡದೆವ್ವ ಶಿವನ ಗಾನ. ತಿರುಗತಿಗೆ ಮ್ಯಾಲ ನನ್ನಪ್ಪ ತೀರ್ದವ್ರ